ನಮಸ್ಕಾರ ಫ್ರೆಂಡ್ಸ್, ಉತ್ತರ ಕರ್ನಾಟಕದ ಅಡುಗೆಗಳ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ದಿನ ವಿಶೇಷ ರೆಸಿಪಿ ಏನು ಅಂತಂದ್ರೆ ಕಲ್ಲು ಹಾಕಿದ ಮೊಸರನ್ನ. ಯಾರಪ್ಪ ಕಲ್ಲು ಹಾಕಿ ಮೊಸರನ್ನ ಮಾಡ್ತಾರೆ ಅಂತ ನೀವು ಅನಿಸ್ಬೋದು, ಆದರೆ ಇದರ ಟೇಸ್ಟ್ ಹೆಂಗಿರ್ತೈತಿ ಅಂತ ನಾನು ನಿಮಗೆ ಹೇಳ್ತೀನಿ. ಮೊದಲಿಗೆ ನಾನಿಲ್ಲಿ ಈ ಬೆಂಚ್ ಕಲ್ಲು ತೊಗೊಂಡಿನಿ, 2 ಸ್ವಚ್ಛಗೆ ತೊಳೆದು ಇಟ್ಕೊಂಡೀನಿ. ಅವನ್ನ ಹಪ್ಪಳ ಸುಡೋದ್ರ ಮೇಲೆ ನಾವು ಇವನ್ನ ಎರಡೂ ಕಾಯಿಸ್ಕೋಬೇಕು. ಈ ಕಡೆ ನಾನು ಮಾಡಿಟ್ಕೊಂಡಿರೋ ಅನ್ನನ ಒಂದು ಸ್ವಲ್ಪ ಮೆತ್ತಗೆ ಮಾಡಿಕೊಂಡು 1 ರಿಂದ 1.5 ಬಟ್ಲಿನಷ್ಟು ಮೊಸರು ಮತ್ತು ಉಪ್ಪು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಚೆಂದಾಗೆ ಕಲಿಸ್ಕೊಳ್ರಿ. ರಾತ್ರಿ ಉಳಿದಿರೋಂಥ ಅನ್ನನೂ ತೊಗೋಬೋದು ಅಥವಾ ಬಿಸಿದು ಮಾಡಿ ಆರಿಸಿಟ್ಕೋಬೋದು. ಇಲ್ಲಿ 1 ಬಟ್ಲದಷ್ಟು ಮೊಸರು ಹಾಕಿ ಕಲಿಸ್ಕೊಳಕತ್ತೀನಿ. ಕಡಿಮೆ ಇದ್ದರೆ ಇನ್ನೂ ಸ್ವಲ್ಪ ಹಾಕಿ ಮೆತ್ತಗೆ ಅನ್ನನ ಮಾಡ್ಕೊಳ್ತೀನಿ. ಆ ಕಲ್ಲು ನಾನು ಹೊಳಿ ದಂಡೆ ಮೇಲೆ ಇರ್ತಾವ್ರಿ, ಅಲ್ಲಿಂದ ತಗೊಂಬಂದೀನಿ. ಮತ್ತು ಇವನ್ನ ಸ್ವಚ್ಛಗೆ ತೊಳ್ಕೊಬೇಕು. ಈ ಬೆಂಚ್ ಕಲ್ಲನ್ನ ಯಾಕೆ ಹಾಕಿ ಮಾಡ್ತೀನಿ ಅಂತಂದ್ರೆ ಇದ್ರ ಟೇಸ್ಟೇ ಬೇರೆ ಇರ್ತೈತಿ. ಇದು ಈಗಿನ ರೆಸಿಪಿ ಅಲ್ಲ, ಭಾಳ ಹಳೆಯ ಕಾಲದ ರೆಸಿಪಿ. ನಮ್ಮ ಮನ್ಯಾಗ ನಮ್ಮ ಹಿರಿಯರು ಈ ರೀತಿ ಮಾಡ್ತಿದ್ರು. ಅದಕ್ಕೆ ನಾನು ನೆನಪಾಯಿತು ನಿಮಗೆಲ್ಲ ತೋರಿಸೋಣ ಅಂತ ವಿಡಿಯೋ ಮಾಡಾಕ್ತೀನಿ. ಭಾಳ ಟೇಸ್ಟಾಗಿರ್ತೈತಿ, ಒಮ್ಮೆ ಟ್ರೈ ಮಾಡಿ ನೋಡಿರಿ. ಈ ಬೆಂಚ್ ಕಲ್ಲು ಸರಿಯಾಗಿ ಕಾಯಿಸ್ಕೋಬೇಕು. ಕಾಯಿಸಿ ಈ ಮಧ್ಯದೊಳಗೆ ಆ ಕಲ್ಲನ್ನು ಹಾಕ್ಕೊಳ್ಬೇಕು. ಭಾಳ ಬಿಸಿ ಇರ್ತವೆ, ಹುಷಾರಾಗಿ ನೋಡಿ ಹಾಕ್ಕೊಳ್ರಿ. ಸರಿಯಾಗಿಯೇ ಕಾಯ್ದಿರಬೇಕು. ಸ್ವಲ್ಪ ಹಿಂಗೆ ಸ್ವಲ್ಪ ತುಪ್ಪ ಅದ್ರ ಮೇಲೆ ಹಾಕಿದಾಗ ಅದು ಸರಿಯಾಗಿ ಚರಕ್ಕಂತ ಅನ್ಬೇಕು. ಅಲ್ಲಿವರೆಗೂ ನಾವು ಕಾಯಿಸ್ಕೊಂಡು ಈ ಥರ ಹಾಕಿ ಮೇಲೆ 1 ಚಮಚದಷ್ಟು ಅಥವಾ 1-1.5 ಚಮಚದಷ್ಟು ತುಪ್ಪ ಹಾಕ್ಕೊಳ್ತೀನಿ. ಈ ತುಪ್ಪ ಹಾಕ್ಕೊಂಡಿಂದ ಇದನ್ನ ಒಂದು ಲಿಡ್ನ ಕ್ಲೋಸ್ ಮಾಡಿ ಮುಚ್ಚಿಬಿಡ್ರಿ ಒಂದು ಸ್ವಲ್ಪ ಹೊತ್ತು. ಇದು ಏನಪ್ಪ ಅಂತಂದ್ರೆ ಈಗಿನ ಒಂದು ಪದ್ಧತಿ ಒಳಗೆ ಏನಂತಾರೆ ಅಂತಂದ್ರೆ ಇದು ಈ ಥರ ಮಾಡೋದು ಸ್ಮೋಕಿ ಫ್ಲೇವರ್ಸ್. ಅಂದ್ರೆ ಈ ಕಲ್ಲಿಗೆ ನಾವು ತುಪ್ಪ ಹಾಕ್ತೀವಲ್ಲ, ಅದು ಒಂಥರ ಹೊಗೆ ಬರ್ತಿರ್ತೈತಲ್ಲ, ಆ ಸ್ಮೆಲ್ಲಿಂದು ಟೇಸ್ಟ್ ಚಲೋ ಇರ್ತೈತಿ. ಅನ್ನಕ್ಕೆ ಹಾಕಿದಾಗ ನಾವು ಆ ಟೇಸ್ಟ್ ಚಲೋ ಅಂತ ಅನಿಸಿರ್ತೈತಿ. ಅದಕ್ಕೆ ಈ ರೀತಿ ಮಾಡೋದು. ಈಗ ಒಂದು ಹೊಸ ಪದ್ಧತಿ ಒಳಗಂದ್ರೆ ಸ್ಮೋಕಿ ಫ್ಲೇವರ್ ಅಂತ ಹೇಳ್ಬೋದು. ಇಲ್ಲಿ ಒಗ್ಗರಣೆಗೆ ಎಣ್ಣೆ, ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಒಣ ಮೆಣಸಿನ್ಕಾಯಿ ಅಥವಾ ಹಸಿ ಮೆಣಸಿನ್ಕಾಯಿ ಯಾವುದಾದ್ರೂ ಹಾಕ್ಕೊಳ್ರಿ. ಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ರಿ. ಈ ಒಗ್ಗರಣೆನ ಇದಕ್ಕೆ ಹಾಕಬೇಕಾಗೈತಿ. ಆರಿದ ಮೇಲೆ ಹಾಕ್ಕೊಳ್ರಿ. ಇದು ಒಗ್ಗರಣೆ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಬೇಕಾಗೈತಿ ಮೊಸರನ್ನಕ್ಕೆ. ಅದು ಪೂರ್ತಿ ಎಲ್ಲ ಕಲ್ಲು ತಣ್ಣಗಾಗಬೇಕು. ಮತ್ತು ಅದೇನು ನಾವು ತುಪ್ಪ ಹಾಕಿರ್ತೀವಲ್ಲ, ಆ ಹೊಗೆಗೆ ಅದರದ್ದೇನೋ ಒಂದು ಸ್ಮೆಲ್ ಇರ್ತೈತಲ್ಲ, ಅದೆಲ್ಲ ಅನ್ನಕ್ಕೆ ಅದು ಟೇಸ್ಟ್ ಕೊಡ್ತಿರ್ತೈತಿ. ಈ ರೀತಿ ಒಂದು ಮಾಡೋದ್ರಿಂದ ಇದನ್ನ ಸರಿಯಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡು ತಣ್ಣಗಾಗಿರುವಂತಹ ಒಗ್ಗರಣೆನ ಇದಕ್ಕೆ ಹಾಕ್ತೀನಿ. ಈ ಕಲ್ಲು ಅದ್ರಾಗ ಬಿಡ್ರಿ, ಮತ್ತೇನೋ ತೆಗಿಯೋ ಅವಶ್ಯ ಇಲ್ಲ. ಆಮೇಲೆ ನಾವು ನಿಧಾನಾಗಿ ಈಗ ನಾವೇನು ಊಟ ಮಾಡ್ತಿರ್ತೀವಲ್ಲ ಅವಾಗ ಒಂದು ಸೈಡಿಗೆ ಮಾಡ್ಕೊಳ್ರಿ. ಅಥವಾ ನೀವು ಇನ್ನೇನು ಊಟಕ್ಕೆಲ್ಲರೂ ಬಡಿಸ್ತೀರಿ ಅಂತಂದಾಗ ಆ ಕಲ್ಲನ್ನ ತೆಗಿಬೋದು. ಒಗ್ಗರಣೆನ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ರಿ. ಹೆಚ್ಚಿಗೆ ಇದಕ್ಕೇನು ನೀವು ದಾಳಿಂಬೆ ಹಣ್ಣಾಗಲಿ ಅಥವಾ ದ್ರಾಕ್ಷಿ ಹಣ್ಣಾಗಲಿ, ಸೌತೆಕಾಯಿ ಈ ಥರ ಏನೂ ಹಾಕೋ ಅವಶ್ಯ ಇಲ್ಲ. ಸಿಂಪಲ್ಲಾಗಿ ಮಾಡಿರೋದು ಇದು ಭಾಳ ಟೇಸ್ಟ್ ಅನಿಸ್ತೈತಿ. ಈಗ ನೀವು ಬೇರೆ ಥರ ಹಣ್ಣುಗಳನ್ನೆಲ್ಲ ಹಾಕ್ಕೊಂಡಾಗ, ಈ ದಾಳಿಂಬೆ ಹಣ್ಣು, ದ್ರಾಕ್ಷಿ ಹಣ್ಣು ಹಾಕ್ಕೊಂಡಾಗ ನಮಗೆ ಈ ಒಂದು ಸ್ಮೋಕಿ ಫ್ಲೇವರ್ ಸಿಗೋದಿಲ್ಲ ಮೊಸರನ್ನದೊಳಗೆ. ಅದಕ್ಕೆ ಸಾಕು, ಇಷ್ಟ ಸಿಂಪಲ್ಲಾಗಿ ಮಾಡಿ ಟೇಸ್ಟ್ ನೋಡಿರಿ, ಭಾಳ ರುಚಿ ಅಂತ ಅನಿಸುತ್ತೆ. ಇದೇ ರೀತಿ ಈ ಥರ ಕಲ್ಲು ಹಾಕಿದ ಸಾರು ಮತ್ತು ಸುಟ್ಟು ಕಟ್ಟಿನ ಸಾರು, ಈ ಥರ ಭಾಳ ಹಳೆ ರೆಸಿಪಿಗಳದಾವೆ. ಕಾಮೆಂಟ್ನಾಗ ಹೇಳ್ರಿ, ನಾನು ಆ ವಿಡಿಯೋಗಳನ್ನು ಮಾಡಿ ತೋರಿಸ್ತೀನಿ. ಇದು ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿರಿ. ನೀವು ಈ ಥರ ಒಂದು ಕಲ್ಲು ಹಾಕಿದ ಮೊಸರನ್ನ ನಿಮ್ಮ ಮನ್ಯಾಗ ಯಾರಾದರೂ ಹಿರಿಯರು ಮಾಡ್ತಿದ್ರೆ ಕಾಮೆಂಟ್ನಾಗ ತಿಳಿಸ್ರಿ. ನಿಮ್ಗೆ ಗೊತ್ತೈದ್ರೆ ನನಗೂ ಒಂದು ಸ್ವಲ್ಪ ಹೇಳ್ಕೊಳ್ರಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ. ಹೊಸದಾಗಿ ನನ್ನ ಚಾನಲ್ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತು ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.